ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು ಕರ್ನಾಟಕ ಸರ್ಕಾರ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಾನ್ಯ ಶಾಸಕರು ವಿಧಾನಸಭೆ ಖಾನಾಪುರ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬಿ ಜಾನ್ ಮುಲ್ಲಾ ಅಧ್ಯಕ್ಷರು ಗ್ರಾಮ ಪಂಚಾಯತಿ ನೇರ್ಸೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಸುಭಾಷ್ ಕೆ ಮಾಲ್ಕಡೆ, ಭಾರತೀಯ ಅರಣ್ಯ ಸೇವೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವನ್ಯಜೀವಿ ಹಾಗೂ ಭಾರತೀಯ ಅರಣ್ಯ ಸೇವೆ ಪ್ರಧಾನ ಮತ್ತು ಅವರ ಧರ್ಮಪತ್ನಿ ಸುಧಾ ಸಾತೇರಿ ದಮಾಲು. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಸಿಇಒ ರಾಜ ಕ್ಯಾಂಪ, ಬೆಂಗಳೂರು ಅವರನ್ನು ಸ್ವಾಗತ. ನಮ್ಮ ಜಿಲ್ಲೆಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಶ್ರೀ ಭೀಮಾ, ಅದೇ ರೀತಿ ನಮ್ಮ ಬೆಳಗಾವಿ ವೃತ್ತದ ಮುಖ್ಯ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಲೆವಾಡಿ ಗ್ರಾಮದ ಪುನರ್ವಸತಿ ಕುಟುಂಬಸ್ಥವರನ್ನು ಸರ್ ಸಂಜಯ್ ಸಾತು ಅವರು ನಾಗೇ ಬಿಟ್ಟು ಹೊರತೆ ದಬಾಲೆ. ಹೀಗಾಗಿ ಇನ್ನೂ ನಿರ್ದಿಷ್ಟವಾಗಿ ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಸೊ ಇನ್ನೊಂದು ಸಲ ಮೋಸ್ಟ್ಲಿ ಸರ್ವೆ ಮಾಡಬೇಕಾಗ್ತದೆ. ಯಾಕೆಂದರೆ ಫಸ್ಟ್ ಈ ರೀತಿ ಆಗೋದು ಫಸ್ಟ್ ಇದು ಈ ಶಿಫ್ಟ್ ಆಗೋದು ಒಟ್ಟು ಟೋಟಲ್ ಭವಿಷ್ಯ ಕರ್ನಾಟಕದಲ್ಲಿ ಇರ್ಬೋದು. ಇದು ನಮ್ಮ ಜಿಲ್ಲೆಯಲ್ಲಿ ಅಂತ ಫಸ್ಟ್ ಮಾಡ್ತಾಯಿದ್ವಿ. ಇದಾದಮೇಲೆ ಇನ್ನೂ 14ರಿಂದ 15 ಹಳ್ಳಿ ಇದೆ ರೀ ಮಾದರಿಯಲ್ಲಿ ಇದೆ. ಸೊ ನೋಡೋಣ, ಮಂತ್ರಿಗಳು ಬರಲಿ ಮತ್ತು ಬೇರೆ ಬೇರೆ ಇನ್ನೂ ಅಹವಾಲು ಕೊಡಲಿಕ್ಕೆ ಜನ ಬಂದಿದ್ದಾರೆ ಬೇರೆ ಬೇರೆ ರೀತಿಯಿಂದ. ಸೊ ಅವ್ರೇನು ಅವ್ರ ಸಮಸ್ಯೆ ಇದೆ, ಸೊ ಅದನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರ ಖಂಡಿತವಾಗಿ. ಯಾಕಪ್ಪ ಅವರು 100 ವರ್ಷಗಳಿಂದ ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ. ಮತ್ತು ಅಲ್ಲಿ ಸರ್ಕಾರ ಕೂಡ ಅದು ವೈಲ್ಡ್ ಲೈಫ್ ಇರೋದ್ರಿಂದ ಹೆಚ್ಚಿಗೇನು ಮಾಡಲಿಕ್ಕೆ ಅಸಾಧ್ಯ. ಸೊ ಈಗ ಸರ್ಕಾರ ಬಾಂಧವ್ಯಗಳಿಂದ ಒಂದು ಕಾನೂನು ರೂಪಿಸಿತು, ಆದರೆ ಜಾರಿ ಮಾಡಲಿಕ್ಕೆ ಆಗಿಲ್ಲ. ಈಗ ಮಾನ್ಯ ಅರಣ್ಯ ಸಚಿವರು ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ. ವಿಶೇಷ ಆದರೆ ಒಳ್ಳೆಯದಾಗುತ್ತೆ. ಸರಿ, ಕಾರವಾರದಲ್ಲಿ ತಾವು ಒಂದು ಬ್ರಿಡ್ಜ್ ಕಟ್ಟಿದ್ದೀರಿ ಸರ್, ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದು ಆ ಥರ ಖಾನಾಪುರದಾಗಲಿ ಏನಾದರೂ ಇದೆ. ಇಲ್ಲಿ ಕೊಟ್ಟಿದ್ದೀವಿ, ಆದರೆ ಫಾರೆಸ್ಟ್ ಸಮಸ್ಯೆಯಿಂದ ಕೆಲವು ಉಳಿದಿದೆ, ಕೆಲವು ಕಡೆ ಕಟ್ಟಿದ್ದಾರೆ. ಯಾಕೆ ನಾವು ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ, ಇಲ್ಲಿ ಕೂಡ ಕೊಟ್ಟಿದ್ವಿ. ನೋಡೋಣ, ಅದು ಚರ್ಚೆ ಮಾಡ್ತೀವಿ ಸಚಿವರ ಜೊತೆ. ಭಾಳಷ್ಟು ಕಡೆ ಫಾರೆಸ್ಟ್ ತಕರಾರಿಂದ ಕೆಲವು ಕಡೆ ಹಾಗೆ ಉಳಿದಿದೆ. ಏನಾಯ್ತು ಸರ್, ಎಷ್ಟು ಕುಟುಂಬಗಳಿಗೆ 27 ಅಲ್ಲ 27 ತಳೆವಾಡಿಗೆ ನಾನು ಡಿಸೆಂಬರ್ ಅಧಿವೇಶನದಲ್ಲಿ ಬಂದಿದ್ದೆ. ಅಧಿವೇಶನದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ 2 ಮಹಿಳೆಯರು
ತಲೆ ಮೇಲೆ ದಿನಸಿ ಹೊತ್ಕೊಂಡು ಬರ್ತಾ ಇದ್ರು. ನಾನು ಕಾರ್ ನಿಲ್ಲಿಸಿ ಅವರಿಗೆ ಕೇಳಿದೆ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ. ಅವರು ಭಾಳ ಆತಂಕದಲ್ಲಿದ್ದರು. ಸಾಯಂಕಾಲದ ಸಮಯದಲ್ಲಿ ಒಬ್ಬ ಮಹಿಳೆ ಹೇಳಿದರು, ನನ್ನ ಮನೆಯವರು ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಮಹಿಳೆ ಕೇಳಿದರೆ ಕರಡಿ ದಾಳಿಯಿಂದ ಅಂಗವೈಕಲರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ತಳವಾಡಿ ಅರಣ್ಯವಾಸಿಗಳ ಜೊತೆಯಲ್ಲಿ ನಾನು ಸಂವಾದ ಮಾಡಿದೆ. ಆ ಸಂವಾದದಲ್ಲಿ ಶಾಸಕರಿದ್ದರು, ನಮ್ಮ ಹಿರಿಯ ಅಧಿಕಾರಿಗಳಿದ್ದರು. ಅಂಥ ಸಂದರ್ಭದಲ್ಲಿ ಅವರ ಸ್ವಯಂ ಇಚ್ಛೆಯಿಂದ ನಾವೆಲ್ಲ ಇಲ್ಲಿಂದ ಪುನರ್ವಸತಿ ಅಂದರೆ ಅಲ್ಲಿಗೆ ನಾವು ರಿಲೋಕೇಟ್ ಆಗ್ತೀವಿ ಅನ್ನುವಂಥ ಒಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಅವರ ಇಚ್ಛೆಗೆ ಅನುಗುಣವಾಗಿ ನಾನು ಬೆಂಗಳೂರಿಗೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಜೊತೆಯಲ್ಲೂ ಚರ್ಚೆ ಮಾಡಿ, ಕ್ಯಾಂಪಾ ನಿಧಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ 5 ಕೋಟಿ ರೂಪಾಯಿವರೆಗೆ ಹಣ ಬಿಡುಗಡೆ ಮಾಡಿ ಇವತ್ತು ಇಲ್ಲಿ ತಳೆವಾಡಿ ಗ್ರಾಮದಲ್ಲಿ 27 ಜನರಿಗೆ ಪುನರ್ವಸತಿ ಮಾಡುವಂಥ ಒಂದು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ಇದು ಅವರ ನಿರೀಕ್ಷೆಯಂತೆ, ಅವರ ಮನಸ್ಸಿನ ಇಚ್ಛೆಯಂತೆ ಮಾಡ್ತಾ ಇದ್ದೇವೆ. ಮತ್ತು ಅವರೆಲ್ಲರಿಗೆ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಚೆಕ್ ತಗೊಂಡಿದ್ರಿ ಸರ್, ಇವತ್ತು ವಿತರಣೆ ಮಾಡಿದ್ದಾನೆ ರೀ ಸಾಹೇಬ್ಗಳು ಬಂದರೆ. ಈಗ ನಮಗೆ 15 ಲಕ್ಷ ಕೊಡ್ತಾರಂತಾರೆ ಅವರು ಒಂದು ಫ್ಯಾಮಿಲಿಗೆ, ಒಂದು ಮನುಷ್ಯಾಗೆ ಇಲ್ಲ, ಒಂದು ಫ್ಯಾಮಿಲಿಗೆ 18 ಇಯರ್ ಮೇಲೆ ಎಲ್ಲರಿಗೆ. ಮತ್ತು ನಮಗೆ ಈಗ MLA ಸರ್ ಏನು ಡಿಮಾಂಡ್ ಮಾಡಿದ್ದಾನೆ ಹಂಗೆ ಒಂದು ಸ್ವಲ್ಪ ಮಾಡಿದರೆ ಚಲೋ ಆಗ್ತಿದ್ರಿ ಸರ್. ಈಗ ಎಲ್ಲರೂ 28 ಫ್ಯಾಮಿಲಿ ಮೆಂಬರ್ ಇದೆ, ಎಲ್ಲೆಲ್ಲೇ ಹೋಗವ್ರು ಮತ್ತು ಊರು ಇಲ್ಲ, ಏನಿಲ್ಲ. ಒಂದು ಕಡೆ ಜಾಗ ಕೊಟ್ಟಿದ್ರೆ ಚಲೋ ಆಗ್ತಿದ್ರಿ. ಈಗ ನಿಮ್ಮಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ ಎಷ್ಟು ವರ್ಷ ಸಂಪರ್ಕ ಕಳ್ಕೊಂತಿದ್ರಿ? ವರ್ಷದಾಗ ನೀವು ಎಷ್ಟು ತಿಂಗಳು ಸಂಪರ್ಕ? 150 ವರ್ಷ, 115 ಇಯರ್ ನಮ್ಮ ಫಾದರ್ ಇತ್ತು. ಆ ಟೈಮ್ನಿಂದ ಭಾಳ ಕಷ್ಟ ರೀ. ಇಲ್ಲಿ ರೋಡ್ ಇಲ್ಲ, ಪಾನಿ ಇಲ್ಲ, ಲೈಟ್ಸ್ ಕರೆಂಟ್ ಇಲ್ಲ, ಸುವಿಧಾ ಏನಿಲ್ಲ. ಆಸ್ಪತ್ರೆ ಹೋಗೋದಂದರೆ 4 ಜನ ಎಪ್ಸ್ಕೊಂಡು ತಗೊಂಡು ಹೋಗೋದು, ಹಂಗಿಷ್ಟು. ಇಲ್ಲಿಂದ ಇಲ್ಲಿಂದ ಆಗಿದೆ ಅಂದ್ರೆ ಹೆಮ್ಮಾಡ್ಗಾನಿಂದ ಇದು 10 ಕಿಲೋಮೀಟರು. ಮೊದಲು ಶಿರೋಲಿನಿಂದ ಎಲ್ಲ ನಡ್ಕೊಂಡು ಅದಕ್ಕಿಂತ ಫಸ್ಟ್ ನಮ್ಮ ಫಾದರ್ ಇತ್ತ ಆವಾಗ ಖಾನಾಪುರ್ನಿಂದ 32 ನಡ್ಕೊಂಡು ಹೋಗೋದು, ರೇಷನ್ ತಗೊಂಡು ಬರೋದು, ಹಂಗಿತ್ತು ರೀ. ಈಗ ಸಂಪರ್ಕ ಎಷ್ಟು ತಿಂಗಳು ಕಳ್ಕೊಂತೀರಿ ನೀವು ಇಲ್ಲಿ ಒಳಗಿದ್ದಾಗ? ಅಂದ್ರೆ ಮಳೆಗಾಲದಾಗ ಎಷ್ಟು ವರ್ಷ ರೇಷನ್ ಜಮಾ ಮಾಡ್ಬೇಕಲ್ಲ? ಈಗ 4 ತಿಂಗಳದ ಒಂದ್ಸಲ ತುಂಬ್ಕೊಂಡು ಸ್ಟಾಕ್ ಮಾಡಿ ಇಟ್ಕೋಬೇಕ್ರಿ. ನಿಮಗೆ ಅಂದ್ರೆ ಜಮೀನಿಲ್ಲ, ಹೆಂಗೆ ಜೀವನ? ಜೀವನ ಎಲ್ಲರ ಕೆಲ್ಸಕ್ಕೆ ಹೋಗೋದ್ರಿ, ಗೋವಾ ಮಹಾರಾಷ್ಟ್ರ ಕೆಲ್ಸಕ್ಕೆ ಹೋಗಿದ್ರಿ. ಹೋಗೋನು ಅಷ್ಟೇ, 1 ತಿಂಗಳು ಮಾಡೋದು ಕೆಲಸ, ಮತ್ತು ಇಲ್ಲೇ ಬರೋನು. ಮತ್ತು ಲೈಫ್ ನಮ್ಮ ಹುಡುಗರದ ಲೈಫ್ ಇದು ಇಲ್ಲ, ಸ್ಕೂಲ್ ಇಲ್ಲ, ಏನಿಲ್ಲ. ಎಲ್ಲರೂ ಹೋಗೋ ಗೋವಾನ್ಯಾಗ ರೀ, ಮಹಾರಾಷ್ಟ್ರನ್ಯಾಗ ಕಲಿಬೇಕು. ಏನು ಕೆಲಸ ಮಾಡ್ತಿದ್ರಿ? ಗೌಂಡಿ ಕೆಲಸ, ಕೂಲಿ ಕೆಲಸ, ಡ್ರೈವರ್ ಕೆಲಸ. ಬಿಟ್ಟು ಹೋಗ್ಬೇಕೀಗ ಏನಂತೀರಿ? ಅದು ಹೆಂಗೆ ಅನಿಸುತ್ತೆ? ಬಿಟ್ಟು ಹೋಗೋದ್ರು ಅಂದರೆ ಈಗ ನಮ್ಮ ಊರು ಯಾವುದು ಎಲ್ಲರೂ ಹೆಂಗಾರು ಇರಲಿ, ನಮ್ಮ ಊರಂದರೆ ಊರು ಚಲೋ ರೀ. ಈಗ ಇವತ್ತು ಸಮಸ್ಯೆ ಇದೆ, ಆ ಥರ ಸಲುವಾಗ ಪ್ರಾಬ್ಲಮ್ ಇದೆ. ಸಂತೋಷ ಇದೆ ಸರ್. ಪ್ಲಸ್ 1 ಪಾಯಿಂಟ್ ಅವ್ರು MLA ಸರ್ ಹೇಳಿದ್ದಾರೆ, ಅದು ಅಷ್ಟು ಮಾಡಿದ್ದಾನೆ ಅಂದ್ರೆ ನಮಗೆ ಜಾಗ ಕೊಟ್ಟಿದ್ದಂದ್ರೆ ಅನುಕೂಲ ಆಗ್ತದೆ. ಊರಿಗೆ ಹೋಗೋದಂದ್ರೆ ಒಂದು ರಸ್ತೆ ಇಲ್ಲ, ಏನಿಲ್ಲ. ಮಳೆಗಾಲನಾಗ್ತಾರೆ ಹೋಗೋದು ಚಾನ್ಸೇ ಇಲ್ಲ ಸರ್. ಮತ್ತೇನು ರೀ, ನಾವು ಎಲ್ಲರೂ ದೊಡ್ಡ ಮಂದಿ ಇರ್ತದಲ್ಲ ರೀ, ಹೊರಗೆ ಕೆಲಸ ಮಾಡೋದು. ಮತ್ತು ಏನಾದರೂ ಇದ್ದರೆ ನಮ್ಮ ಮನುಷ್ಯ ಇದು ತಾಯಿಯವರು ಇರ್ತಾವಲ್ಲ ಅವ್ನಿಗೆ ಕೊಟ್ಟೋದು, ಹಂಗೆ ಮಾಡ್ತೀವಿ. ಮತ್ತು ಈಗೇನು ಸರ್, ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಐತಲ್ಲ ಸರ್. ನಮಗೇನು ಆಗಂಗಿಲ್ಲ ಸರ್. ನಮ್ಮ ಈಗ ಪೀಡೆ ಹೋಯ್ತು ರೀ, ನಮ್ಮ ಮಕ್ಕಳಿಗಾರ ಐತಲ್ಲ ರೀ, ಅದರ ಸಲುವಾಗಿ ನಾವು ಇದು ಮಾಡಿದನಲ್ಲ ರೀ, ಅದಕ್ಕಾಗಿ ನಾವು ಒಂದು ಚೆಕ್ ಅಂತ ತೊಗೊಂಡ್ರೆ ಇದು ಮಾಡಿ 15 ಲಕ್ಷ. ಈಗ ಕೊಟ್ಟು ಖುಷಿ ಭಾಳ ಐತಿ ಸರ್, ಖುಷಿ ಭಾಳ ಐತ್ರಿ. ಯಾಕಂದರೆ ನಮ್ದನ್ನು ಭವಿಷ್ಯ ಆಗಂಗಿಲ್ಲ ಸರ್, ನಮ್ಮ ಮಕ್ಕಳದ್ರ ಭವಿಷ್ಯ ಆಗ್ಬೇಕು ಈಗ ಫ್ಯೂಚರ್ ಆಗ. ಅದರ ಸಲುವಾಗಿ ನಾವು ಇದು ಮಾಡ್ತೀವಿ. ಸ್ಕೂಲ್ ಈಗ ನಾವು ಏನು ಮಾಡ್ತೀವಿ ಸರ್, ಕೆಲ್ಸಕ್ಕೆ ಹೋಗ್ತೀವಲ್ಲ ಸರ್, ಅಲ್ಲಿ ಒಂದು ರೂಮ್ ತೊಗೊಂಡು ಅವ್ನು ಬಾಡಿಗೆ ಕೊಟ್ಟಿರೋದು, ಅಲ್ಲಿ ಸ್ಕೂಲ್ಗೆ ಹೋಗೋದು, ಹಂಗೆ ಮಾಡ್ತಾನೆ ಸರ್. ಈಗ ಬ್ರದರ್ ಎಷ್ಟು ನಿಮ್ಮಂಗೆ ಎಷ್ಟು ಊರವ್ರು ಅದಾರ ಖಾನಾಪುರದಾಗ? ನಮ್ಮಂಗೆ ಊರು ಭಾಳ ಇದಾರೆ ಸರ್.
ಈಗ ನಾವು ಕಡೆ ಅಂದರೆ ಭಾಳ ಮಂದಿ ಅದಾವೆ ಸರ್. ಒಂದು ಅಂದಾಜು ಎಷ್ಟು ಊರು ಆಗ್ತದೆ? ಒಂದು ಅಂದಾಜು 13 ನಿಮ್ಮ ಮಂದಿ ತಳೆವಾಡಿಯಲ್ಲಿ ಎಷ್ಟಿದ್ರು? ಚಳವಳಿಯಲ್ಲಿ ಒಂದು 10-15 27 ಜನ ಹೋಗ್ತೇನೆ. 28 ಫ್ಯಾಮಿಲಿ ಜನಸಂಖ್ಯೆ ಎಷ್ಟಾಗ್ತದೆ? ಜನಸಂಖ್ಯೆ ಜಾಸ್ತಿ 150 ಇರ್ಬೇಕು. ಸೆಟಲ್ ಅಂದರೆ ನೋಡ್ಬೇಕು ಸರ್, ಈಗ ಜಾಗ ತೊಗೊಂಡು ಇದು ಮಾಡ್ಬೇಕು. ಯಾಕಂದರೆ ಸರ್ ನಮ್ಮ ಕಡೆ ಜಾಗ ಇಲ್ಲ, ಏನಿಲ್ಲ. ಈಗ ಸರ್ ಹೇಳಿದಾರಲ್ಲ ಅಲ್ಲಿಗೆ ಸರ್, ಆ ಸಲುವಾಗಿ ನಮಗೆ ಇದು ಕೊಟ್ಟಿದ್ರೆ ಸ್ವಲ್ಪ ಸುಲಭ ಆಗ್ತೇವೆ ಸರ್. ಒಂದೇ ಕಡೆ ಜಾಗ ಒಂದು ಕಡೆ ಜಾಗ ಕೊಟ್ಟಿದ್ರೆ ಸ್ವಲ್ಪ ಸುಲಭ ಆಗ್ತೇವೆ ಸರ್. ಈಗ ಮತ್ತೆ ನೀವು ಬೇರೆ ಊರಿಗೆ ಏನು ಹೇಳ್ತೀರಿ? ಕೊಂಗಾಳಿ, ಗವಾಳಿ, ಪಾಸ್ತೋಳಿ ಅದಾರಲ್ಲ ಸರ್, ಹ್ಯಾಂಗಿದಾವೆ ಸರ್, ನಾವು ನಮ್ಮ ಊರಾಗ ಏನು ಇದು ಐತಲ್ಲ ಅದು ಹೇಳಿಸ್ಬೇಕು ಸರ್. ಅವ್ನಿಗೇನು ಸರ್, ಅಲ್ಲಿ ಎಲ್ಲ ಬೆನಿಫಿಟ್ ಇದ್ದರೆ ಅವ್ನು ಹೋಗಂಗಿಲ್ಲ ಸರ್. ಅವ್ರ ಮುಂದೆ ನಮ್ಮ ಕಡೆ ಏನು ಸರ್, ಏನೂ ಬೆನಿಫಿಟ್ ಇಲ್ಲ ಸರ್. ಒಂದು ಇದು ಪೇಷಂಟ್ ಇದ್ದಾಗನೂ ಸರ್ ಎಲ್ಲ ಇದು ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಸರ್. ಅಲ್ಲಿ ಸ್ಟ್ರಕ್ಚರ್ ಮಾಡ್ಕೊಂಡು ತೊಗೊಂಡು ಲಾಸ್ಟ್ ವರ್ಷ ವೈರಲ್ ಅವೆಲ್ಲ ಆಗಿತ್ತು ಸರ್. ಅಮ್ಗಾವ್ದಲ್ಲಿ ಆಗಿದ್ದಾರೆ ನೋಡಿ ಸರ್. ನೀವು ನಿಮ್ಮ ಕುಟುಂಬ ಎಲ್ಲಿಗೆ ಹೊಂಟಿರಿ? ಏನು ಸರ್, ಈಗ ಸ್ಥಳಾಂತರ ಆದ್ಮೇಲೆ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲಿಗೆ ಹೋಗೋರು? ಈಗ ನೋಡಿ ಸರ್, ಖಾನಾಪುರ ನಜ್ದೀಕ್, ಯಾಕಂದರೆ ಏನು ಸ್ಕೂಲ್ ನಜ್ದೀಕ್ ಇದ್ದಾರೋ, ಯಾವ ಊರು ಐತಲ್ಲ ಸರ್, ಯಾವ ಊರಾಗ ಸುಲಭ ಆಗ್ತವಲ್ಲ ಆ ಪ್ಲಾನ್ ಪ್ಲ್ಯಾನ್ ಮಾಡಿದ್ದೀನಿ ಸರ್. ಊರು ಯಾವಾಗ ಬಿಡಬೇಕು, ಖಾಲಿ ಮಾಡಬೇಕು? ಇನ್ನೂ ಏನು ಹೇಳಿಲ್ಲ ಸರ್, ಏನು ಹೇಳ್ತಾರೆ ನೋಡ್ರಿ ಸರ್.